ಎಲ್ಲ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ ತುಂಬ ಸ್ಟೂಡೆಂಟ್ಸು ನಿನ್ನೆ ನನಗೆ ಕಾಲ್ ಮಾಡಿ ಕೇಳಿದ್ದು KCT ರಿಸಲ್ಟ್ ಯಾವಾಗ ಬರುತ್ತೆ ಬ್ರದರ್. ಹಾಗೂ ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಕೂಡ ಮಾಡ್ತಾಯಿದ್ರು. ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ತುಂಬ ಜನ ಮಾಡ್ತಿದ್ರು KCT ರಿಸಲ್ಟ್ ಯಾವಾಗ ಅಂತ. ಈಗ KCT ರಿಸಲ್ಟ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸು ಮತ್ತು ಹಾಗೂ ಏನೇ ಒಂದು ನೋಟಿಫಿಕೇಶನ್ ಬಂದರೂ ಕೂಡ ನಮ್ಮ ಒಂದು ರಿಸಲ್ಟ್ ಬಂದರೂ ಕೂಡ ಲಿಂಕ್ ಕೂಡ ಅಲ್ಲಿ ಸಿಗುತ್ತೆ ವಾಟ್ಸಪ್ ಗ್ರೂಪಲ್ಲಿ. ಅದಕ್ಕೆ ಬೇಗನೆ ಜಾಯ್ನ್ ಆಗಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ರಿಸಲ್ಟ್ ಬಗ್ಗೆ ಮಾತಾಡೋಣ. ನೋಡಿ, ಸಾಕಷ್ಟು ವಿದ್ಯಾರ್ಥಿಗಳಲ್ಲಾದರೆ ನಿಮ್ಮ ಒಂದು KCT ರಿಸಲ್ಟ್ ಬಗ್ಗೆ ತುಂಬ ಕುತೂಹಲ ಇದೆ. ಓಕೆ ಕರೆ, ಅದನ್ನೇ ಒಂದು ಹಿಡ್ಕೊಂಡು ತುಂಬ ಜನ ತುಂಬ ವೀಡಿಯೋಗಳು ಮಾಡ್ತಾಯಿದ್ದಾರೆ. ಇದು ನಂದು 3ನೇ ವೀಡಿಯೋ ಆಗಿರ್ಬೋದು KCT ರಿಸಲ್ಟ್ ಬಗ್ಗೆ. ಯಾಕೆ ಮಾಡಿದ್ದೆ ಅಂದರೆ, ಮೊದಲನೇ ವೀಡಿಯೋ KCTದು ಒಂದು ಅಪ್ಡೇಟ್ ಬಂದಿತ್ತು. ಅದು ಕರೆಕ್ಟಾಗಿ 22ರಿಂದ 23ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಅಂತ ಅದನ್ನು ಅಪ್ಡೇಟ್ ಮಾಡಬೇಕಾಗಿತ್ತು, ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗಿತ್ತು. ನಿಜ. 7ನೇ ವೀಡಿಯೋ ಏನಕ್ಕೆ ಮಾಡಿದ್ದಪ್ಪ ಅಂದರೆ, ತುಂಬ ಸ್ಟೂಡೆಂಟ್ಸು ಕಾಲ್ ಮಾಡಿ ಕಂಟಿನ್ಯೂಸ್ ಆಗಿ ಕೇಳ್ತಾಯಿದ್ರು. ಅದು ಮೋಸ್ಟ್ಲಿ ತುಂಬ ಜನಕ್ಕೆ ರೀಚ್ ಆಗಿರೋಲ್ಲ ಅಂತ ಒಂದು ಸಲುವಾಗಿ 2ನೇ ವೀಡಿಯೋ ಮಾಡಿದ್ದು. ಈಗ ನಮ್ಮ ಅದೇ ರೀತಿ ನಮ್ಮ ಒಂದು RH ಕೆಮಿಸ್ಟ್ರಿ ಸರ್ ಅಂತ ನಿಮಗೆ ಗೊತ್ತಿರುತ್ತೆ. ನಾವು ಆಲ್ಮೋಸ್ಟ್ 4 to 5 ಇಯರ್ಸಿಂದನೇ ಆ ಸರ್ ಜೊತೆ ಇದ್ದೀವಿ ನಾವು. ಅವ್ರ ಜೊತೆ ಅವ್ರ ಸ್ಟೂಡೆಂಟ್ಸ್ ನಾವು ಕೂಡ. ಇವಾಗ RH ಕೆಮಿಸ್ಟ್ರಿ ಸರ್ ಕೂಡ ನಿನ್ನೆ ವೀಡಿಯೋ ಮಾಡೋಕ್ಕಿದ್ರು. ನೋಡಿ, ಅವ್ರು ಹೇಳ್ತಿರೋದು ಅಷ್ಟೇ. ಏನಪ್ಪ ಅಂದರೆ, KEದರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ, ನಿಮ್ಮ ಒಂದು KCT ರಿಸಲ್ಟು ಆದಷ್ಟು ಬೇಗನೆ ಬಿಡಬೇಡಿ ಮೀನ್ಸ್ ಏನಕ್ಕಂದರೆ, ಈಗ ಕೇರಳದವರು ನಮಗೆ ಅವರು ಸೆಕೆಂಡ್ PC ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅವ್ರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ಇವತ್ತೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅವ್ರದ್ದು. ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೆಂಗೆ ಬಿಟ್ಟಿರೋ ಅದೇ ಥರ ಅವ್ರಿಗೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಬಿಟ್ಟಿದ ತಕ್ಷಣ ನಿಮ್ಮ ಒಂದು KCT ರಿಸಲ್ಟ್ ಕೂಡ ಬಿಡ್ತಾರೆ. ಈಗ RH ಕೆಮಿಸ್ಟ್ರಿ ಅವರ KEದರಿಗೆ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ಒಂದು ಸೆಕೆಂಡ್ PC ಸ್ಟೂಡೆಂಟ್ಸು ಯಾರು ಇಂಪ್ರೂವ್ಮೆಂಟ್ ಎಷ್ಟು ಅನ್ಸೋ ತೊಗೊಂಡಿದ್ರು, ಸ್ವಲ್ಪ ಸ್ಟೂಡೆಂಟ್ಸ್ಗೆ ಇನ್ನೂ ಅದು ಅವ್ರಿಗೆ ಸ್ಯಾಟಿಸ್ಫಿಕೇಷನ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ರಿವ್ಯಾಲ್ಯೂಷನ್ ಅನ್ನೋದು ಹಾಕಿರೋದೆ. ತುಂಬ ಸ್ಟೂಡೆಂಟ್ಸು ರಿವ್ಯಾಲ್ಯೂಷನ್ ಹಾಕಿದ್ದಾರೆ. ಚೇಂಜಸ್ ಅಂದರೂ ಖಂಡಿತ ಆಗುತ್ತೆ. ಅದಕ್ಕೆ ರಿವ್ಯಾಲ್ಯೂಷನ್ ಹಾಕಿದಾಗ ಮಾರ್ಕ್ಸ್ ಬರುತ್ತೆ ಜಾಸ್ತಿ. ಆ ಒಂದು ವಿದ್ಯಾರ್ಥಿಗಳದ್ದು ರಿವ್ಯಾಲ್ಯೂಷನ್ ಹಾಕಿರೋ ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡಿ ಅನ್ನೋದು ಬಹುದು RH ಕೆಮಿಸ್ಟ್ರಿ ಅವ್ರ ರಿಕ್ವೆಸ್ಟು. ಅವ್ರು ಒಬ್ಬರೇ ಮಾಡಿದ್ರೆ ಆಗಲ್ಲ, ಯಾಕಂದರೆ KEದವರು ಒಬ್ಬರಿಬ್ಬರು ಮಾತು ಕೇಳಲ್ಲ. ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪುಷಪ್ಸ್ ಕೊಡೋಣ. ತುಂಬ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. KEದರಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಯಾರು ಯಾಕಂದರೆ ತುಂಬ ಸ್ಟೂಡೆಂಟ್ಸು ಬ್ರದರ್ ನಾನು ರಿವ್ಯಾಲ್ಯೂಷನ್ ಹಾಕಿದ್ದೀನಿ ಅದನ್ನು ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ತಿದ್ವಿ. ಬಟ್ ಅದನ್ನ ಈಗ ಅಟ್ ಪ್ರೆಸೆಂಟ್ ಕನ್ಸಿಡರ್ ಮಾಡಲ್ಲ. ಬಟ್ ತುಂಬ ರಿಕ್ವೆಸ್ಟ್ ಹೋಯ್ತು ಅಂದರೆ, ನಿಮಗೆ ಮೇಲ್ ಮುಖಾಂತರ ಹೋಯ್ತು ಅಂದರೆ, ಹಾಗೂ ವಿಡಿಯೋ ಇದೇನಾದರೂ KEದವ್ರಿಗೆ ತಲುಪ್ತು ಅಂದರೆ ಖಂಡಿತ ಅವ್ರು ಮಾಡ್ತಾರೆ. ಯಾಕಂದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕಂದ್ರೆ KEದವ್ರು ಮಾಡ್ತಾರೆ, ಅದರಲ್ಲೇನೂ ತೊಂದರೆ ಇಲ್ಲ. ಬಟ್ ಅವ್ರಿಗೆ ರೀಚ್ ಆಗಬೇಕಷ್ಟೇ, ಇನ್ನೇನಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, RH ಕೆಮಿಸ್ಟ್ರಿ ಆ ವಿಡಿಯೋದಲ್ಲಿ ಡೈರೆಕ್ಟಾಗಿ ಬೈದಿದ್ದಾರೆ ತುಂಬ ಯೂಟ್ಯೂಬ್ ಚಾನಲ್ಗಳಿಗೆ. ಯಾಕಂದರೆ ಸ್ವಲ್ಪ ಚಾನಲ್ಗಳು ನೋಡಿದ್ದೀವಿ, ಬೇಕಾದ್ರೆ ನೋಡ್ಕೊಂಬನ್ನಿ. ಗೃಹಲಕ್ಷ್ಮಿ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾ ಬಂದವರು ಸಡನ್ನಾಗಿ KCT ರಿಸಲ್ಟ್ನ ಒಂದು, ಯಾಕಂದರೆ ಈಗ ತುಂಬ ಸ್ಟೂಡೆಂಟ್ಸಲ್ಲಿ ತುಂಬ ಇದು ಏನಂದರೆ ಈ ಕುತೂಹಲ ಜಾಸ್ತಿ ಇದೆ ಸ್ಟೂಡೆಂಟ್ಸ್ KCT ರಿಸಲ್ಟ್ ಯಾವಾಗ ಬರುತ್ತೆ ಅಂತ. KCT ರಿಸಲ್ಟ್ ಬಗ್ಗೆ ಯಾರೇ ಒಂದು ವೀಡಿಯೋ ಮಾಡಿದ್ರೆ ಇವಾಗ ನೋಡ್ತಾರೆ, ಖಂಡಿತ ನೋಡ್ತಾರೆ. ಅದನ್ನೇ ಒಂದು ಇಟ್ಕೊಂಡು ಅದೇ ವೀಡಿಯೋ ಮಾಡಿಕೊಂಡು 10-15 ವೀಡಿಯೋ ಎಲ್ಲ ಮಾಡ್ಕೊಂಡವ್ರೆ. ಒಬ್ಬೊಬ್ರು 20 ವೀಡಿಯೋ ಮಾಡೋರೆ ಬರೀ KCT ರಿಸಲ್ಟ್ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ KCT ರಿಸಲ್ಟ್ನೇ ಅಡ್ವಾಂಟೇಜ್ ತೊಗೋಬಾರ್ದು. ಮೋಸ್ಟ್ಲಿ ಇದು ನನ್ನ 3ನೇ ವೀಡಿಯೋ KCT ರಿಸಲ್ಟ್ ಬಗ್ಗೆ. ಮೊದಲನೇ ವೀಡಿಯೋ ಅಪ್ಡೇಟ್ ಆಗಿದ್ದು, 2ನೇ ವೀಡಿಯೋ ರೀಚ್ ಸಿಗಲಿ ಅಂತ. ಈ 3ನೇ ವೀಡಿಯೋ KCT ರಿಸಲ್ಟ್ ಬಗ್ಗೆನೇ ಅಂತಲ್ಲ, ಇದು ಒಂದು KEದರಿಗೆ ರಿಕ್ವೆಸ್ಟ್ ಆಗಿತ್ತು. ಹಾಗೂ ಮತ್ತು ಒಂದು RH ಕೆಮಿಸ್ಟ್ರಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸ್ವಲ್ಪ ಹೆಲ್ಪ್ ಸಿಗಲಿ ಅಂತ ಅಷ್ಟೇ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಂದರೆ, ಮತ್ತು ಅವರು ನಾನೇನು ದೊಡ್ಡದಂತಲ್ಲ, ನನ್ನ ಕಡೆಯಿಂದ ಒಂದು ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟಾಗಲಿ. ಮತ್ತು ಇದರಿಂದ ವಿದ್ಯಾರ್ಥಿ ಕೂಡ ಹೆಲ್ಪ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇಷ್ಟೇ ವಿಡಿಯೋದಲ್ಲಿ ನಿಮ್ಮ ಒಂದು ಸೆಕೆಂಡ್ PC ಮಾರ್ಕ್ಸ್ ಕಾರ್ಡು ಬೋರ್ಡ್ ಅವ್ರು ಕನ್ಸಿಡರ್ ಮಾಡಿದ್ರೆ, ಸೆಕೆಂಡ್ ರಿವ್ಯಾಲ್ಯೂಷನ್ ರಿಸಲ್ಟ್ ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ರಿಸಲ್ಟ್ ಮೋಸ್ಟ್ಲಿ ಅವರು ಮಾರ್ಕ್ಸ್ ಎಂಟ್ರಿ ಮಾಡಿ, ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅವರು ಮಾರ್ಕ್ಸ್ ಎಂಟ್ರಿ ಮಾಡಿ ರಿಸಲ್ಟ್ ಆಗೋಕ್ಕೆ ಈ ಒಂದು ವೀಕೆಂಡಲ್ಲಿ ಬಿಡ್ಬೋದು ರಿಸಲ್ಟು. ಮತ್ತು ಅವ್ರು ಹೇಳಿದ್ದಾರೆ ನೋಟಿಫಿಕೇಷನ್ಸ್, ಖಂಡಿತ ಅವ್ರು ಹೇಳಿದ್ದಾರೆ ಎಲ್ಲಿ ನೋಟಿಫಿಕೇಷನ್ಸ್ನ ಮೆನ್ಷನ್ ಮಾಡಲ್ಲ KEದವರು. ಬಟ್ ಆದರೆ ಟ್ವಿಟರಲ್ಲಿ ಬರುತ್ತೆ. ಯಾಕಂದರೆ ಟ್ವಿಟರಲ್ಲಿ ಈ ಸರಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ KEದವರು. ಮೊದಲು ಟ್ವಿಟರಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಿದ್ದಿಲ್ಲ, ಈ ನಡುವೆ ಟ್ವಿಟರಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಏನೇ ಒಂದು ಮೆಸೇಜ್ ಬಂದರೂ ಕೂಡ ರಿಪ್ಲೈ ಮಾಡ್ತಾರೆ. ಏನೇ ಒಂದು ನೋಟಿಫಿಕೇಷನ್ ಬಂದರೂ KEದಲ್ಲಿ ಮೆಸೇಜ್ ಮಾಡಿಬಿಟ್ಟು ರಿಸಲ್ಟ್ ಲಿಂಕ್ ಕೂಡ ಅಲ್ಲೇ ಕೊಡ್ತೀನಿ ಅಂತ ಹೇಳ್ತಾರೆ. ಇಷ್ಟು ಒಂದು KCT ಇಲ್ಲಿವರೆಗೂ ಬಂದಿರೋ ಅಪ್ಡೇಟ್ ಆಗಿರುತ್ತೋ. ಏನೇ ಅಪ್ಡೇಟ್ ಬಂದರೂ ತಿಳಿಸ್ತೀನಿ. ಮತ್ತು ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಇದು ಒಂದು ರಿಕ್ವೆಸ್ಟು. ಮತ್ತು ಪೇರೆಂಟ್ಸ್ ಆಯಿತು, ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಬೇಡಿ. ರಿಸಲ್ಟ್ ಬರುತ್ತೆ, ರಿಸಲ್ಟ್ ಹೆಂಗಿದ್ರು ಬಂದೇ ಬರುತ್ತೆ. ಅದು ಏನು ಮಾಡಿದ್ರು ಬರುತ್ತೆ. ಆರಾಮ್ ಕೂಲಾಗಿ ಕಾಮಾಗಿರಿ. ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ನ ಅರ್ಥ ಮಾಡ್ಕೊಕ್ಕೆ ಟ್ರೈ ಮಾಡಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇದ್ದೆ. ಲೈಕ್ ಕಾಲೇಜ್ ಫೀಸಸ್ ಆಯಿತು, ವೆರಿಫಿಕೇಷನ್ ಸ್ಲಿಪ್ ಆಯಿತು, ಕಟ್ ಆಫ್ ಇದೆ. ಇನ್ನೂ ಸ್ವಲ್ಪ ತುಂಬ ಚಾಯ್ಸ್ ಎಂಟ್ರಿ ಅದ್ರ ಬಗ್ಗೆ ಮಾತಾಡೋಣ. ಯಾವಾಗ ಫ್ರೀ ಆಗ್ತೀನಿ ಅವಾಗ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಇಷ್ಟೇ ಈ ವಿಡಿಯೋದಲ್ಲಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅವಾಗ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.